ಮ್ಯಾಮ್ ಇನ್ನೊಂದೇನಂತಂದರೆ ಈಗ ಮೊದಲೆಲ್ಲನೂ ಕೂಡ ಹೆಣ್ಮಕ್ಳು ಮೆಚ್ಯೂರ್ಡ್ ಅಂತ ಬಂದಾಗ ಹೈಸ್ಕೂಲು ಸ್ಟೇಜಲ್ಲಿ ಆಗ್ತಿದ್ರು ಅನ್ನುವಂಥದ್ದು. ಬಿಕಾಸ್ ಯಾಕಂತಂದರೆ ನಾವು ತಿನ್ನುವಂತಹ ಆಹಾರ ಅಷ್ಟೇ ನೈಸರ್ಗಿಕವಾಗಿತ್ತು. ಈಗೆಲ್ಲನೂ ಕೂಡ ತಿನ್ನುವಂತಹ ಆಹಾರ ಕೂಡ ಅಷ್ಟೇ ಒಂದು ಕೆಮಿಕಲ್ಸಿಂದ ಕೂಡಿದೆ. ಸೊ ಹೈಸ್ಕೂಲಲ್ಲ, ಇನ್ನೂ ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗಲೇ ಫಿಫ್ತಿಂದನೇ ಶುರುವಾಗ್ತಾ ಇದೆ ಮೆಚ್ಯೂರ್ಡ್ ಆಗುವಂಥದ್ದು. ಬಿಕಾಸ್ ಯಾಕಂತಂದರೆ ನಾವು ತಗೊಳ್ಳುವಂಥ ಫುಡ್ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಓದು ಅನ್ನುವಂಥ ಸ್ಟ್ರೆಸ್ ಲೈಫ್ ಆಗಿರ್ಬೋದು, ಈ ಥರ ಎಲ್ಲ ಸಾಕಷ್ಟು ಆಗ್ತಾ ಇದೆ. ಸೊ ಈ ಥರ ಆದಾಗ ಆ್ಯಂಡ್ ಹಾಗೆಯೇ ಮೆಚ್ಯೂರ್ಡ್ ಆದಾಗ ಮೈನ್ ಹೆಣ್ಮಕ್ಳು ಯಾವ ರೀತಿಯಂತಹ ಫುಡ್ನ ಕನ್ಸಂಪ್ಷನ್ ಮಾಡಬೇಕು, ಹಾಗೆಯೇ ಅದಕ್ಕೆ ಪ್ರಾಪರ್ ಡಯಟ್ ಅನ್ನುವಂಥದ್ದು ಏನಾದರೂ ಇದೆಯಾ ಅಂತ? ಖಂಡಿತ ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಏನಂತಂದರೆ ನಾವು ಮಕ್ಕಳು ಋತುಮತಿ ಆದಾಗ್ಲಿಂದನೇ ನಾವು ಅವ್ರಿಗೆ ಒಳ್ಳೆಯ ಆರೋಗ್ಯದ ಬಗ್ಗೆ ಮತ್ತು ಒಳ್ಳೆಯ ಎಕ್ಸಸೈಸ್ ಬಗ್ಗೆ ಅವ್ರಿಗೆ ಗೈಡೆನ್ಸನ್ನು ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಅವರು ಮಗು ಮಾಡ್ಕೊಳ್ಳೋಕ್ಕೆ ಬಂದಾಗ ಆಗ ತೊಂದರೆಗಳನ್ನು ನಾವು ಸರಿಪಡಿಸ್ತೀನಿ ಅಂದರೆ ಆಗ ಆಲ್ರೆಡಿ ಡ್ಯಾಮೇಜ್ ಆಗೋಗಿರುತ್ತೆ. ಸೊ ಮಕ್ಕಳು ಋತುಮತಿ ಆಗ್ತಾ ಇದ್ದಾರೆ, ಬೇಗ ಬೇಗ ಋತುಮತಿ ಆಗ್ತಾ ಇದ್ದಾರೆ ಈಗ. ಸೊ ಅದಕ್ಕೆ ನಾನು ಈಗಲೇ ಹೇಳ್ದಂಗೆ ಸ್ಟ್ರೆಸ್ ಇರ್ಬೋದು, ಅಥವಾ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಆಮೇಲೆ ಕನ್ಸ್ಯೂಮ್ ಮಾಡ್ತಿರೋ ಆಹಾರಗಳು ಚೆನ್ನಾಗಿಲ್ಲ, ಹೀಗೆಲ್ಲ ಇರುತ್ತೆ. ಸೊ ಸ್ಟಾರ್ಟಿಂಗ್ ಫ್ರಮ್ ದ ಬೇಸಿಕ್ಸೇ ನಾವು ಹೋಗಬೇಕಾಗತ್ತೆ. ಏನಂತಂದರೆ ಮಕ್ಕಳಿಗೆ ಆದಷ್ಟು ಹೊರಗಡೆ ಕಳಿಸ್ಬೇಕು, ಆಟ ಆಡಲಿಕ್ಕೆ ಕಳಿಸ್ಬೇಕು, ಸನ್ ಎಕ್ಸ್ಪೋಜರ್ ಇರಬೇಕಾಗತ್ತೆ. ಅಟ್ಲೀಸ್ಟ್ ದಿನದಲ್ಲಿ ಒಂದು ಅರ್ಧ ಗಂಟೆನಾದರೂ ಮಕ್ಕಳು ಹೊರಗಡೆ ಬಿಸಿಲಿನಲ್ಲಿ ಆಟ ಆಡಬೇಕು. ಇದರಿಂದ ವೈಟಮಿನ್ ಡಿ ಸಿಂಥಸಿಸ್ ಆಗುತ್ತೆ. ಸೊ ಇದು ಎಗ್ ಹೆಲ್ತಿಗೆ ಮತ್ತು ಅವರ ಓವರ್ ಆಲ್ ಹೆಲ್ತಿಗೂ ಕೂಡ, ಬೋನ್ ಹೆಲ್ತಿಗೂ ತುಂಬಾ ಒಳ್ಳೆಯದು. ಇನ್ನು ಹೆಚ್ಚಿನ ಪ್ರೋಟೀನ್ ಅಂಶವನ್ನು ತಿನ್ನಬೇಕು. ಈಗಿನ ಕಾಲದ ಮಕ್ಕಳು ಎಲ್ಲ ರೆಡಿ ಟು ಈಟ್ ಫುಡ್ಗಳನ್ನ ತುಂಬ ಕನ್ಸ್ಯೂಮ್ ಮಾಡ್ತಾರೆ. ಸೊ ಅವರ ಡಯಟಲ್ಲಿ ಪ್ರೋಟೀನ್ ಅನ್ನುವಂತಹ ಅಂಶಗಳು, ತರಕಾರಿ, ಫ್ರೂಟ್ಸ್ಗಳು ತುಂಬ ಮಿಸ್ಸಿಂಗ್ ಇದೆ. ಸೊ ಏನು ಈಸಿಯಾಗಿ ಸಿಗುತ್ತೆ, ಪಿಜ್ಜಾ, ಪಾಸ್ತಾ, ಬರ್ಗರ್, ಮ್ಯಾಗಿ ಇಂಥವುದ್ರಲ್ಲೇ ಕಾಲ ಕಳೆದೋಗುತ್ತೆ. ಸೊ ಅದನ್ನು ನಾವು ಎಲ್ಲೋ ಒಂದು ಕಡೆ ಚೇಂಜ್ ಮಾಡಬೇಕು. ಮನೇಲಿ ಮಾಡಿರುವಂತಹ ಆಹಾರಗಳು ಜಾಸ್ತಿ ತೊಗೊಳ್ಬೇಕು. ಆಮೇಲೆ ಇದರಲ್ಲಿ ನಾನ್ ವೆಜಿಟೇರಿಯನ್ ಆದರೆ ಎಗ್ ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಸೊ ಕಾಳುಗಳು, ಸ್ಪ್ರೌಟ್ಸ್ ಇಂಥವನ್ನು ಆ್ಯಡ್ ಮಾಡ್ಕೊಳ್ಬೇಕು. ಮತ್ತು ನೀರಿನ ಅಂಶ, ಈಗಿನ ಕಾಲದಲ್ಲಿ ಮಕ್ಕಳು ಏನಾಗಿದೆ, ಸ್ಕೂಲ್ನಲ್ಲಿ ವಾಟರ್ ಬ್ರೇಕ್ ಅನ್ನೋದು ಕಾನ್ಸೆಪ್ಟೇ ಇಲ್ಲ. ಸೊ ನಾನು ಸ್ಕೂಲ್ನ ಪ್ರಿನ್ಸಿಪಲ್ಗೂ ನಾನು ತುಂಬ ಮನವಿ ಮಾಡ್ಕೊಳ್ತೀನಿ, ಏನು ಅಂತಂದರೆ ದಯವಿಟ್ಟು ಮಕ್ಕಳಿಗೆ ವಾಟರ್ ಬ್ರೇಕನ್ನು ಕೊಡಿ. ವಾಟರ್ ಬ್ರೇಕ್ ತೊಗೊಳ್ಳೋದ್ರಿಂದ ಪನಿಷ್ಮೆಂಟ್ಗಳನ್ನ ಅವಾಯ್ಡ್ ಮಾಡಬೇಕು. ಮಕ್ಕಳಿಗೆ ನೀರು ಕುಡಿಬೇಕು. ಬೆಳಗ್ಗೆಯಿಂದ ಸಂಜೆ ತನಕ ಮಕ್ಕಳು ನೀರೇ ಕುಡ್ದಿಲ್ಲ, ವಾಟರ್ ಬ್ರೇಕೇ ಕೊಟ್ಟಿಲ್ಲ ಅಂತಂದರೆ ಯೂರಿನರಿ ಇನ್ಫೆಕ್ಷನ್ ಆಗುತ್ತೆ, ಬಾಡಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಸೊ ಇವೆಲ್ಲ ಸಣ್ಣ ಸಣ್ಣ ಅಂಶಗಳು, ಬಟ್ ಇದನ್ನು ಮುಂಚೆನೇ ಸರಿಪಡಿಸ್ಕೋಬೇಕು. ಮತ್ತು ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳಿಗೆ ಸ್ಟಾರ್ಟಿಂಗ್ ಫ್ಯೂ ಸೈಕಲ್ಸ್ ತುಂಬಾ ಬ್ಲೀಡಿಂಗ್ ಆಗುತ್ತೆ. ಸೊ ಆ ಟೈಮ್ನಲ್ಲಿ ಹಿಮೋಗ್ಲೋಬಿನ್ ಚೆಕ್ ಮಾಡ್ಕೋಬೇಕು, ಥೈರಾಯ್ಡು, ಮತ್ತು ಈಗ ಚೈಲ್ಡ್ಹುಡ್ ಒಬಿಸಿಟಿ ತುಂಬ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಒಂದು ಶುಗರ್ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು. ಸೊ ಇವೆಲ್ಲ ಮಾಡಿಸೋದ್ರಿಂದ ಅನೀಮಿಯಾ ಇದ್ದರೆ ಮುಂಚೆನೇ ತಡೆಗಟ್ಟಬೋದು. ಆಮೇಲೆ ಡಿವರ್ಮಿಂಗ್ ಅಂತಂದರೆ ಈಗ ಮಕ್ಕಳು ತುಂಬಾ ಸ್ಕೂಲ್ನಲ್ಲಿ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ಕೊಳ್ತಾರೆ. ಸೊ ಎಲ್ಲ ಜನರಲ್ ಟಾಯ್ಲೆಟ್ಸ್ ಇರುತ್ತೆ. ಹಾಗಾಗಿ ಅವರಿಗೆ ಹುಳುವಿನ ಔಷಧಿ, ಒಂದು ಮಗುವಿಂದ ಇನ್ನೊಂದು ಮಗುಗೆ ತುಂಬಾ ಕ್ರಾಸ್ ಇನ್ಫೆಕ್ಷನ್ ಆಗುತ್ತೆ. ಸೊ ಹಾಗಾಗಿ ಹುಳುವಿನ ಮಾತ್ರೆಯನ್ನು ಮುಂಚೆನೇ ಕೊಟ್ಟು ಅನೀಮಿಯಾ ಕಂಟ್ರೋಲ್ ಮಾಡಿಕೊಂಡ್ರೆ ಆಕೆ ಮಗು ಮಾಡ್ಕೊಳ್ಳೋ ಟೈಮ್ನಲ್ಲಿ ರಿಪ್ರೊಡಕ್ಟಿವ್ ಇಯರ್ಸಿಗೆ ಬಂದಾಗ ಆಕೆ ಹೆಲ್ದಿಯಾಗಿ ಇರ್ತಾಳೆ. ಮ್ಯಾಮ್ ಈಗ ಇನ್ನೊಂದೇನಂತಂದರೆ ಪೀರಿಯಡ್ಸ್ ಆಗಿರುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ರಕ್ತಸ್ರಾವ ಆಗಿರ್ಬೋದು, ಅಥವಾ ಇಲ್ಲಾಂದರೆ ಹೊಟ್ಟೆ ನೋವು ಆಗಿರ್ಬೋದು ಕಾಣಿಸ್ಕೊಳ್ತಾ ಇರುತ್ತೆ. ಹಾಗೆಯೇ ಅಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಫುಡ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆಯೇ ತಣ್ಣೀರಲ್ಲಿ ತಲೆ ಸ್ನಾನ ಮಾಡುವಂಥದ್ದು ಕೂಡ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹಳ್ಳಿ ಕಡೆ ಮಾತನಾಡ್ಕೊಳ್ತಾರೆ. ಅದು ನಿಜಾನ ಸುಳ್ಳ? ಹಾಗೆಯೇ ಯಾವ ರೀತಿಯಂತಹ ಫುಡ್ಡನ್ನು ಕನ್ಸಂಪ್ಷನ್ ಮಾಡಬೇಕು ಈ ಪೀರಿಯಡ್ ಸೈಕಲ್ ಏನಿರುತ್ತಲ್ಲ ಆ ಪೀರಿಯಡ್ ಸಂದರ್ಭದಲ್ಲಿ ಅಂತ? ಅದು ತಪ್ಪು ಮಾಹಿತಿ. ಯಾಕಂದರೆ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ. ಏನಂತಂದರೆ ನೀವು ಹೈಜೀನ್ ಮೇಂಟೈನ್ ಮಾಡಬೇಕು ಆ ಸಮಯದಲ್ಲಿ, ಮತ್ತು ಆಕೆಗೆ ರೆಸ್ಟ್ ಬೇಕು. ಈಗ ತಾನೇ ಋತುಮತಿ ಆಗಿರುವಂಥ ಹೆಣ್ಮಕ್ಳಿಗೆ ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ, ಹೊಟ್ಟೆ ನೋವಿರುತ್ತೆ. ಸೊ ಆವಾಗ ಒಂದು ಹಾಟ್ ವಾಟರ್ ಬ್ಯಾಗ್ ಕೊಡಿ, ಅವರಿಗೆ ರೆಸ್ಟನ್ನು ಕೊಡಿ. ಆಮೇಲೆ ಜೆಂಟಲಾಗಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಕ್ಸಸೈಸ್ಗಳನ್ನು ಅವ್ರು ಮಾಡ್ಕೊಳ್ಬೋದು. ಹೆವಿ ಎಕ್ಸಸೈಸನ್ನು ಆ ಟೈಮ್ನಲ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಆಮೇಲೆ ಊಟ, ಕೆಲವೊಮ್ಮೆ ವಾಂತಿ ಬರುವಂಥ ಸೆನ್ಸೇಷನ್ ಎಲ್ಲ ಇರುತ್ತೆ. ಹಾಗಾಗಿ ಏನು ಆರಾಮಾಗಿ ತಿನ್ನೋಕ್ಕಾಗತ್ತೆ ಆ ಸಮಯದಲ್ಲಿ ಆ ಥರದ್ದು ಒಂದು ಪೌಷ್ಟಿಕಾಂಶ ಆಹಾರಗಳನ್ನು ಕೊಡಬೇಕು. ಅದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಯಾವುದೇ ರೀತಿಯ ಊಟ ಅಂತ ಏನೂ ಇಲ್ಲ. ಈಗ ಮಾತಾಡ್ತಾ ಒಂದು ವಿಚಾರವನ್ನು ಹೇಳಿದ್ರಿ, ಎಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾಕಂತಂದರೆ ಮಹಿಳೆಯರು ಈ ಮೆಚೂರ್ಡ್ ಬಂದಾಗ ಅಂತ ಅನ್ನುವಂಥದ್ದು. ಈ ಕೆಲವೊಬ್ಬರು ಹೇಳ್ತಾರೆ ಅತಿಯಾದಂತಹ ನಾನ್ ವೆಜ್, ಅಂದರೆ ಈಗ ಏನು ಬಾಯ್ಲರ್ ಕೋಳಿ ಆಗಿರ್ಬೋದು, ಅದಕ್ಕೆ ಇಂಜೆಕ್ಷನ್ಸನ್ನು ಕನ್ಸಂಪ್ಷನ್ ಮಾಡಿರ್ತಾರೆ, ಅದು ತಿಂದಾಗ ಆ ಗರ್ಭಕೋಶಕ್ಕೂ ಕೂಡ ಏನೋ ತೊಂದರೆಗಳಾಗ್ತಾರೆ ಅಂತ. ನಿಜಾನ ಅದು ಅಂತ? ಎಗ್ ಅಂತಂದರೆ ಈಗ ನೀವು ಆರ್ಗ್ಯಾನಿಕಲಿ ಸೋರ್ಸ್ಡ್ ಎಗ್ ಇದ್ದರೆ, ಸೊ ಅದು ಕಂಪ್ಲೀಟ್ ಪ್ರೋಟೀನ್ ಇರುತ್ತೆ. ಸೊ ಹಾಗಾಗಿ ಅದನ್ನು ನೀವು ತೊಗೊಳ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಇಲ್ಲಿ ನಾನು ಬರೀ ಎಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇ ನೀವು ನಾನ್ ವೆಜ್ ಎಲ್ಲನೂ ನೀವು ಆ ಕಡೆ ಈ ಕಡೆ ಇಂದ ಸೋರ್ಸ್ ಮಾಡಿದ್ದೀರಾ, ಸರಿಯಾದ ಸೋರ್ಸಿಂದ ಅದು ಕರೆಕ್ಟಾಗಿ ಬಂದಿಲ್ಲ ಅಂದರೆ ಆವಾಗ ನಿಮಗೆ ಹಾರ್ಮೋನಲ್ ಇಂಜೆಕ್ಷನ್ಸ್ ಅವ್ರೇನಾದ್ರು ಕೊಟ್ಟಿದ್ರೆ ಆವಾಗ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ನೀವೇ ಬೆಳೆಸಿದ್ದೀರಾ, ವಿಲೇಜಲ್ಲಿ ಇದ್ದೀರಾ, ನಿಮ್ಮದೇ ಇದಿರೋದ್ರಿಂದ ಅಂಥವೆಲ್ಲ ಕನ್ಸ್ಯೂಮ್ ಮಾಡೋಕ್ಕೆ ನೋ ಪ್ರಾಬ್ಲಮ್. ಯಾಕಂದರೆ ಈಗ ನೀವೇ ಅಷ್ಟೇ ಹೇಳಿದ್ರಿ,
ಈಗ ಏನಿದ್ರು ಕೂಡ ಮಾತೆತ್ತಾರೆ ಪಿಜ್ಜಾ ಬರ್ಗರ್ ಅಂತಾರೆ, ಹೌದು 5 ಸ್ಟಾರ್ ಅಂತಾರೆ, ಹೌದು KFC ಅಂತಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ರೆಡಿ ಟು ಈಟ್ ಚಿಕನ್ ಕೂಡ ಅವೈಲಬಿಲಿಟಿ ಇದೆ, ಕೂತಿರೋ ಕಡೆನೇ ಎಲ್ಲ ಆರ್ಡರ್ ಹೌದು ಮಾಡ್ಕೊಂತಿರ್ತಾರೆ. ಹೌದು ಸೊ ಆ ಥರ ತಗೊಂಡಾಗ ಅಲ್ಲಿ ಎಲ್ಲಿ ಬೆಳೆದಿರುತ್ತೆ ಏನು ಅಂತ ಏನು ಹೇಳ್ಬಿಟ್ಟು ಅದ್ರ ಹೌದು ಬಗ್ಗೆ ಹೌದು ಮಿನಿಮಮ್ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಇರಲ್ಲ. ಸೊ ಹಾಗಾಗಿ ಈ ಒಂದು ಕ್ವಶನ್ ಕೇಳಿದೆ. ಅಂಡ್ ಹಾಗೇನೆ ಮೇಡಮ್ ಇನ್ನೊಂದು ಏನಂತಂದ್ರೆ ಇತ್ತೀಚೆಗೆ ಗರ್ಭಾಶಯದಲ್ಲಿ ತೊಂದರೆಗಳಾಗುವಂಥದ್ದಾಗಿರ್ಬೋದು, ಗಡ್ಡೆ ಬೆಳೆಯುವಂಥದ್ದಾಗಿರ್ಬೋದು, ಅಥವಾ ಮೊದಲಿನ ಕಾಲದಲ್ಲಿ ಈಗ ನಮ್ಮ ತಾಯಂದಿರ ಕಾಲದಲ್ಲಾಗಿರ್ಬೋದು, ಅಜ್ಜಿಯಂದ್ರ ಕಾಲದಲ್ಲಾಗಿರ್ಬೋದು, ಈ ಈ ಪೀರಿಯಡ್ ಸೈಕಲ್ ಅನ್ನೋದು ತುಂಬ ವರ್ಷಗಳವರೆಗೂ ಕೂಡ ಕ್ಯಾರಿ ಆಗ್ತಾ ಇತ್ತು. ಆದರೆ ಈಗ 39 ಐ ಥಿಂಕ್ 40-45 ಅನ್ನೋ ಅಷ್ಟರಲ್ಲೇ ಆ ಒಂದು ಪೀರಿಯಡ್ ಸೈಕಲ್ ಅನ್ನು ಸ್ಟಾಪ್ ಆಗ್ತಾ ಇದೆ. ಸೊ ಗಡ್ಡೆ ಬೆಳೆಯೋದಕ್ಕಾಗಿರ್ಬೋದು ಅಥವಾ ಏನಾದರೂ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳೋದಕ್ಕೆ ಏನೆಲ್ಲ ಕಾರಣಗಳಾಗುತ್ತೆ, ಹಾಗೆ ಇದಕ್ಕೆ ಸೊಲ್ಯೂಷನ್ಸ್ ಏನಿರುತ್ತೆ ಅಂತ. ಸೊ ಗರ್ಭಕೋಶದಲ್ಲಿ ಗಡ್ಡೆಗಳು ಬರೋದು ಮೇನ್ ಆಗಿ ಫೈಬ್ರಾಯ್ಡ್ ಗಡ್ಡೆಗಳು ಬರುತ್ತೆ. ಆಮೇಲೆ ಪಾಲಿಪ್ ಅಂದರೆ ಯೂಟ್ರಸ್ ಲೈನಿಂಗ್ ದಪ್ಪ ಆಗಿ ಅದೇನೇ ಕೂಡ ಒಂದು ಪಾಲಿಪ್ ರೀತಿಯಲ್ಲಿ ದುರ್ಮಾಂಸವಾಗಿ ಮಾರ್ಪಾಡಾಗುತ್ತೆ. ಇನ್ನೊಂದು ಏನಂದರೆ ಟ್ಯೂಬರ್ಕ್ಲೋಸಿಸ್, ಯೂಟ್ರಸ್ ಲೈನಿಂಗ್ದು ಟ್ಯೂಬರ್ಕ್ಲೋಸಿಸ್ ಕೂಡ ಆಗ್ಬೋದು. ಸೊ ಒಳಗಡೆ ಪೊರೆ ಥರ ಬೆಳ್ಕೊಳ್ಳುತ್ತೆ, ಹಾಗಾಗಿ ಬ್ಲೀಡಿಂಗ್ ತೊಂದರೆಗಳು ಆಗುತ್ತೆ. ಇನ್ನೇನಂತಂದರೆ ಓವರಿ ಅಂತಂದರೆ ಅಂಡಾಶಯದಲ್ಲಿ ಗಡ್ಡೆಗಳು ಸಿಸ್ಟ್ಗಳು ಫಾರ್ಮೇಷನ್ ಆಗುತ್ತೆ. ಇನ್ನು PCOD ಇದ್ದಾಗ ಕೂಡ ಅವ್ರಿಗೆ ಯೂಟ್ರಸ್ಸು ಲೈನಿಂಗ್ ಕೂಡ ಚೇಂಜಸ್ ಆಗುತ್ತೆ, ದಪ್ಪ ಆಗುತ್ತೆ, ಈ ಥರ ಎಲ್ಲ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಹೀಗಾಗಿ ಇದರಿಂದಾಗಿ ಮೆನೋಪಾಸಲ್ಲೂ ಕೂಡ ಅವರಿಗೆ ಅಂದರೆ ಮುಟ್ಟು ಬೇಗ ನಿಲ್ಬೋದು ಸಡನ್ನಾಗಿ, ಅಥವಾ ಮುಟ್ಟು ತುಂಬಾ ಹೆವಿಯಾಗಿ ಹೋಗ್ಬೋದು. ಸೊ ಮೆನೋಪಾಸ್ ಟೈಮಲ್ಲೆಲ್ಲ ಪೀರಿಯಡ್ಸು ಇರೆಗ್ಯುಲರ್ ಆಗುತ್ತೆ. ಏನೆಲ್ಲ ಲಕ್ಷಣಗಳು ಕಾಣಿಸುತ್ತೆ ಮೇಡಮ್ ಈ ಥರ ಒಂದು ಬಂದಾಗ? ಹೌದು, ಪೀರಿಯಡ್ ಇರೆಗ್ಯುಲರ್ ಆಗ್ಬೋದು, ಅಥವಾ ಹೆವಿ ಬ್ಲೀಡಿಂಗ್ ಆಗ್ಬೋದು, ಅಥವಾ ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು. ಮುಂಚೆ ಅವರಿಗೆ ಪೀರಿಯಡ್ಸ್ ಟೈಮಲ್ಲೆಲ್ಲ ಹೊಟ್ಟೆ ನೋವು ಇಲ್ಲದೆ ಇರ್ಬೋದು, ಈಗ ಸಡನ್ನಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು. ಆಮೇಲೆ ಪೀರಿಯಡ್ ಮಧ್ಯದಲ್ಲಿ ಸ್ಪಾಟಿಂಗ್ ಆಗ್ಬೋದು, ಆಮೇಲೆ ಲೋವರ್ ಬ್ಯಾಕ್ ಪೇನ್ ಕಾಣಿಸ್ಕೊಳ್ಬೋದು, ಆಮೇಲೆ ಅಧಿಕವಾದ ಬಿಳಿ ಮುಟ್ಟು ಕಾಣಿಸ್ಕೊಳ್ಬೋದು. ಈ ಥರ ಎಲ್ಲ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಎಸ್, ಗರ್ಭಾಶಯದಲ್ಲಿ ತೊಂದರೆಗಳಾದಾಗ ಮಹಿಳೆಯರ ಬಂಜೆತನಕ್ಕೂ ಕೂಡ ನಾವು ಕಾರಣಗಳಾಗುವಂಥ ಸಂದರ್ಭ ಇರುತ್ತೆ. ಬಂಜೆತನಕ್ಕೆ ಕಾರಣಗಳೇನು, ಅದನ್ನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಏನೆಲ್ಲ ಸೊಲ್ಯೂಷನ್ ಸಿಗಬಹುದು ಅಂತ? ಬಂಜೆತನಕ್ಕೆ ಅಂತಂದರೆ ಈಗ ಹೆಣ್ಮಕ್ಳಲ್ಲಿ ನಾವು ಕಾರಣ ಹುಡ್ಕೋದಾದರೆ, ಒಂದು ಮೊಟ್ಟೆಯಿಂದ ಪ್ರಾಬ್ಲಮ್ ಆಗ್ಬೋದು, ಮೊಟ್ಟೆ ಮತ್ತು ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ್ದು ಸೊ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಫೆಲೋಪಿಯನ್ ಟ್ಯೂಬ್ಸಿಂದ ಪ್ರಾಬ್ಲಮ್ ಆಗ್ಬೋದು. ಸೊ ಮೊಟ್ಟೆಯ ಪ್ರಾಬ್ಲಮ್ ಅಂತ ತಗೊಂಡ್ರೆ ಅಧಿಕವಾದ ಮೊಟ್ಟೆಯ ನಂಬರ್ಸ್, PCODನಲ್ಲಿ ಅಧಿಕವಾಗಿ ಮೊಟ್ಟೆಯ ನಂಬರ್ಸ್ ಇರುತ್ತೆ. ಸೊ ಆ ಥರ ಆದಾಗಲೂ ಸಮಸ್ಯೆ ಆಗುತ್ತೆ. ಇಲ್ಲಾಂದರೆ ಮೊಟ್ಟೆ ಬೇಗ ಕಡಿಮೆ ಆಗಿಬಿಡತ್ತೆ, ಮೊಟ್ಟೆಯ ನಂಬರ್ಸ್ ಅಥವಾ ಮೊಟ್ಟೆಯ ಕ್ವಾಲಿಟಿ. ಸೊ ಪುವರ್ ಓವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಸೊ ಆವಾಗಲೂ ಕೂಡ ತೊಂದರೆ ಆಗುತ್ತೆ. ಮತ್ತು ಓವರಿನಲ್ಲಿ ಏನಾದರೂ ಅಕಸ್ಮಾತ್ ಸಿಸ್ಟ್ಗಳಿದ್ದು ಅವೇನಾದ್ರು ಎಂಡೋಮೆಟ್ರಿಯಾಟಿಕ್ ಸಿಸ್ಟ್ ಅಂತ ಹೇಳ್ತೀವಿ. ಸೊ ಆ ಥರ ಇದ್ದಾಗಲೂ ಕೂಡ ಮೊಟ್ಟೆಯ ಬಿಡುಗಡೆಯಲ್ಲಿ ಮತ್ತು ಅದರ ಕಾರ್ಯನಿರ್ವಹಣೆಯಲ್ಲಿ ತೊಂದರೆ ಆಗುತ್ತೆ. ಇನ್ನು ಯೂಟ್ರಸ್ಗೆ ಬಂದರೆ, ಅಕಸ್ಮಾತ್ ಯೂಟ್ರಸ್ಸು ಬೈ ಬರ್ತನೆ ರಚನೆಯಲ್ಲಿ ಏನಾದರೂ ತೊಂದರೆ ಆಗಿತ್ತು, ಈಗ ಅಬ್ನಾರ್ಮಲ್ ಯೂಟ್ರೈನ್ ಡೆವಲಪ್ಮೆಂಟ್ ಆಗಿತ್ತು, ಅಥವಾ ಅಡ್ಡಗೋಡೆ ಥರ ಯೂಟ್ರಸ್ಸಲ್ಲಿ ಏನಾದರೂ ಇದೆ ಅಂತಂದರೆ, ಅಥವಾ ಗರ್ಭಕೋಶದಲ್ಲಿ ಪಾಲಿಪ್ಗಳು, ಫೈಬ್ರಾಯ್ಡ್ಗಳು, ಅಥವಾ ಬೇರೆ ಏನಾದರೂ ದುರ್ಮಾಂಸಗಳು ಬೆಳ್ಕೊಂಡಿದ್ರೆ, ಅಥವಾ ಆಶರ್ಮನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಟ್ಯೂಬರ್ಕ್ಲೋಸಿಸಿಂದ ಗರ್ಭಕೋಶದ ಒಳಪದ್ರ ತುಂಬ ಕಂಪ್ಲೀಟಾಗಿ ನಾಶ ಆಗೋಗಿರುತ್ತೆ. ಈ ಥರ ಇದ್ದಾಗಲೂ ಕೂಡ ಅವರಿಗೆ ಗರ್ಭ ಧರಿಸಲಿಕ್ಕೆ ತೊಂದರೆ ಆಗುತ್ತೆ. ಇನ್ನು ನಾವು ಫೆಲೋಪಿಯನ್ ಟ್ಯೂಬ್, ಅದು ಆ ಫೆಲೋಪಿಯನ್ ಟ್ಯೂಬ್ ಅಂತಂದರೆ ಗರ್ಭನಾಳಗಳಲ್ಲಿ ಎಗ್ಗು ಮತ್ತು ಸ್ಪರ್ಮ್ ಅನ್ನೋದು ಮಿಲನ ಕ್ರಿಯೆ ನಡೆಯುತ್ತೆ. ಸೊ ಅದು ಆಗಲಿಲ್ಲ ಅಂತಂದರೆ ಆವಾಗ ಕೂಡ ಪ್ರೆಗ್ನೆಂಟ್ ಆಗಲಿಕ್ಕೆ ತೊಂದರೆ ಆಗುತ್ತೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ಗರ್ಭನಾಳಗಳು ಬ್ಲಾಕ್ ಆಗಿರ್ಬೋದು, ಎರಡೂ ಫೆಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಆಗಿರ್ಬೋದು, ಅಥವಾ ಯಾವುದಾದ್ರು ಒಂದು ಬ್ಲಾಕ್ ಆಗಿರ್ಬೋದು. ಸೊ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಲಿಕ್ಕೆ ಇನ್ಫೆಕ್ಷನ್ ಇರ್ಬೋದು. ಈಗ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇರುತ್ತೆ, HIV, ಹೆಪಟೈಟಿಸು, ಆಮೇಲೆ VDRL ಮತ್ತು ಗೊನೋರಿಯಾ ಅಂತ ಹೇಳಿಬಿಟ್ಟು. ಇಲ್ಲ ಅಂತಂದರೆ ಬೇರೆ ಯಾವುದೋ ಸೋಂಕು, ದೇಹದಲ್ಲಿ ಬೇರೆ ಎಲ್ಲೋ ಒಂದು ಕಡೆ ಸೋಂಕಿರುತ್ತೆ, ಅದು ರಕ್ತನಾಳಗಳ ಮೂಲಕ ಹರ್ಕೊಂಡು ಬಂದು ಗರ್ಭನಾಳಗಳನ್ನು ಇನ್ಫೆಕ್ಟ್ ಮಾಡುವಂಥದ್ದು. ನಮ್ಮ ಇಂಡಿಯಾದಲ್ಲಿ ಟ್ಯೂಬರ್ಕ್ಲೋಸಿಸ್ ತುಂಬಾ ಕಾಮನ್. ಸೊ ಫೆಲೋಪಿಯನ್ ಟ್ಯೂಬನ್ನು ಬ್ಲಾಕ್ ಮಾಡಲಿಕ್ಕೆ ಅದು ತುಂಬ ಕಾಮನ್ ರೀಸನ್. ದೇಹದಲ್ಲಿ ಶ್ವಾಸಕೋಶದ ಟ್ಯೂಬರ್ಕ್ಲೋಸಿಸ್ ಇರ್ಬೋದು, ಅಥವಾ ಸ್ಪೈನಲ್ ಕಾರ್ಡ್ದು ಟ್ಯೂಬರ್ಕ್ಲೋಸಿಸ್ ಇರ್ಬೋದು, ಅಥವಾ ಯುರಿನರಿ ಬ್ಲಾಡರ್, ದೇಹದಲ್ಲಿ ಎಲ್ಲೇ ಟ್ಯೂಬರ್ಕ್ಲೋಸಿಸ್ ಇದ್ದರೂ ಕೂಡ ಫೆಲೋಪಿಯನ್ ಟ್ಯೂಬನ್ನು ಬ್ಲಾಕ್ ಮಾಡುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.